ಕರ್ನಾಟಕದಲ್ಲಿ 60ರಷ್ಟು ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಇರಬೇಕು, 40ರಷ್ಟು ಇನ್ಯಾವುದಾದ್ರೂ ಭಾಷೆಯಲ್ಲಿ ನೀವು ಹಾಕ್ಕೊಳ್ಬೋದು ಇಂಗ್ಲಿಷ್ನಲ್ಲಿ ಅನ್ನುವಂಥದ್ದನ್ನ ಮಾಡಿಟ್ಟಿದ್ರು. ಸೊ ಕನ್ನಡ ನಾಮಫಲಕವನ್ನ ಪ್ರಶ್ನಿಸಿ ಮಹಾರಾಷ್ಟ್ರ ಸರ್ಕಾರ ಕೋರ್ಟಿಗೆ ಹೋಗಿತ್ತು. ನಮ್ಮ ರಾಜ್ಯದ ತಂಟೆಗೆ ಬಂದ್ರೆ ಹುಷಾರ್ ಅಂತ ಈಗ ಶಿವರಾಜ್ ತಂಗಡಿ ಹೇಳಿದ್ದಾರೆ. ನಾಡು ನುಡಿ ಭಾಷೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ಮಾನ್ಯ ಸಚಿವರೇ, ನೀವು ಹೇಳ್ಬೋದು ಖ್ಯಾತೆ ತೆಗೆಯೋಕೆ ಮಹಾರಾಷ್ಟ್ರದವರು ಯಾರು ಅಂತ ಹೇಳಿ. ಬೆಳಗಾವಿಯಲ್ಲಿರುವಂತ ಲೀಡರ್ಸ್ಗಳ ಬಳಿ ಒಂದು ಹೇಳಿಕೆಯನ್ನ ಕೊಡಿಸ್ಬಿಡಿ ಸಾಕು. ಬೆಳಗಾವಿಯಲ್ಲಿರುವಂತ ನಿಮ್ಮ ಸಚಿವರುಗಳಿದಾರಲ್ಲ, ಅವರಿಗೆ ಇಂತಹ ಒಂದು ಹೇಳಿಕೆ ಕೊಡುವಂತ ಧೈರ್ಯ ಯಾಕಿಲ್ಲ? ಅವರು ಯಾಕೆ ಕೊಡೋದಿಲ್ಲ ಹೇಳಿಕೆಯನ್ನ? ನಮ್ಮ ರಾಜ್ಯದ ತಂಟೆಗೆ ಬಂದ್ರೆ ಹುಷಾರ್ ಅಂತ ಒಂದೇ ಒಂದು ಹೇಳಿಕೆ ಕೊಡಿಸ್ಬಿಡಿ ಸರ್. ನಾಡು ನುಡಿ ಭಾಷೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋದನ್ನ ಅವ್ರ ಕಡೆಗೆ ಹೇಳಿಸ್ಬಿಡಿ ಸರ್. ತಾವು ಮರಾಠಿಗರ ಬಗ್ಗೆ ಮಾತಾಡಲಿ, ಮರಾಠದ ಬಗ್ಗೆ ಮಾತಾಡಲಿ, ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದು. ನಮ್ಮ ಕರ್ನಾಟಕದ ಕನ್ನಡನೇ ಸಾರ್ವಭೌಮ, ಕನ್ನಡನೇ ಒಂದು ನಮ್ಮ ಭಾಷೆ. ನಮ್ಮ ಭಾಷೆಗೆ ಯಾರನ್ನು ಕೇಳೋಂಥ ಪ್ರಶ್ನೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ನಮಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಕನ್ನಡದ ಬಗ್ಗೆ, ಕನ್ನಡದ ನೆಲ ಜಲದ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ರಾಜಿ ಅನ್ನೋ ಪ್ರಶ್ನೆ ಇಲ್ಲ. ಹೋಗ್ಲಿ ಸುಪ್ರೀಂ ಕೋರ್ಟಿಗೆ, ನ್ಯಾಯಾಲಯ ಏನು ಹೇಳುತ್ತೆ ನೋಡೋಣ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಬಗ್ಗೆ ನಾವು ಮಹಾರಾಷ್ಟ್ರದಾಗ ಹೋಗಿ ಬೋರ್ಡ್ ಬರ್ರಿ ಅಂತ ಹೇಳ್ತಾ ಇದ್ದೀವಿ. ಮಹಾರಾಷ್ಟ್ರದಾಗ 60% ಕನ್ನಡ ಬೋರ್ಡ್ ಹಾಕ್ರಿ ಅಂತ ಹೇಳಕತ್ತೀವಿ. ನಾವು ಕರ್ನಾಟಕದಾಗ ಹೇಳಕತ್ತೀವಿ ರೀ. ಗಡಿ ಭಾಗನೂ ಕರ್ನಾಟಕದ್ದೇ. ಅದು ಗಡಿ ಭಾಗ ಅಷ್ಟೇ, ಅದು ಕರ್ನಾಟಕ. ನಾವು ಅವ್ರದ್ದು ಗಡಿ ಭಾಗ ಇದೆ, ನಮ್ಮ ಗಡಿ ಭಾಗ ಇದೆ. ನಮ್ಮ ಗಡಿ ಭಾಗದಾಗೂ ಅದು ಕರ್ನಾಟಕದ ಇರೋದು. ನೋಡಿ, ಕರ್ನಾಟಕದ ಎಲ್ಲ ಸವಲತ್ತನ್ನು ತಗೊಂಡು ಕರ್ನಾಟಕದ ಬಗ್ಗೆ ಯಾಕೆ ಮಹಾರಾಷ್ಟ್ರದವ್ರಿಗೆ ಏನು ಕೆಲಸ? ತಮ್ಮ ಭಾಷೆದ ಬಗ್ಗೆ ಚಿಂತೆ ಮಾಡಲಿ, ಮಹಾರಾಷ್ಟ್ರ ರಾಜ್ಯದ ಬಗ್ಗೆ ಚಿಂತೆ ಮಾಡಲಿ ಅವರು.